ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಫ್ರೆಂಡ್ಸ್, ಇವತ್ತು ನೋಡಿ, ನಮ್ಮ ಗಿಡಗಳು ಚೆನ್ನಾಗಿ ಹೂ ಬಿಡಬೇಕು ಅಂದರೆ ನಾವು ಅದನ್ನು ಕಾಲಕ್ಕೆ ಅದನ್ನು ಪ್ರೂನಿಂಗ್ ಮಾಡಬೇಕು, ಮತ್ತು ಅದರ ಕೇರಿಂಗ್ ಮಾಡ್ತಾ ಇರಬೇಕಾಗತ್ತೆ, ಫರ್ಟಿಲೈಸರ್ನ ಕೊಡ್ತಾ ಇರಬೇಕಾಗತ್ತೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಫರ್ಟಿಲೈಸರನ್ನು ಹೇಳ್ತೀನಿ, ಮತ್ತು ಯಾವ ರೀತಿ ಕೇರ್ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಎಲ್ಲ ವಿಡಿಯೋಸನ್ನು ನೀವು ನೋಡ್ಬೋದು. ಹಾಗೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್. ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ, ಮತ್ತು ಇನ್ನೂ ಹೆಚ್ಚೆಚ್ಚು ಜನರಿಗೆ ಇದು ತಲುಪುವಂತೆ ಮಾಡುತ್ತೆ. ನಿಮಗೆ ಆನ್ಲೈನಿಂದ ಒಂದಷ್ಟು ಪ್ರಾಡಕ್ಟ್ ಬೇಕಾದರೆ ತರಿಸ್ಕೋಬೋದು. ನಾನು ಪ್ರಾಡಕ್ಟ್ ಲಿಂಕನ್ನು ಹಾಕ್ತೀನಿ. ಫ್ಲಿಪ್ಕಾರ್ಟಿಂದ ಬರುತ್ತೆ, ಎಲ್ಲವೂ ಬರುತ್ತೆ. ಗ್ರೋ ಬ್ಯಾಗು, ಪಾಟು, ನಿಮಗೆ ಯಾವ್ದು ಬೇಕು ಅಂತ ಹೇಳಿದರೆ ನಾನು ಅದರದ್ದೇ ಪ್ರಾಡಕ್ಟ್ ಲಿಂಕನ್ನು ಹಾಕ್ತೀನಿ. ನಮ್ಮ ಗಿಡಗಳಿಗೆ ಪೊಟ್ಯಾಷಿಯಮ್, ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಮ್ ಇವೆಲ್ಲ ಹೇರಳವಾಗಿ ಬೇಕಾಗತ್ತೆ. ಹಾಗಿದ್ದರೆ ಮಾತ್ರ ಚೆನ್ನಾಗಿ ಹೂವಾಗತ್ತೆ. ಹಾಗಾಗಿ ನಾನಿವತ್ತು ಇದು ಪೊಟ್ಯಾಷಿಯಮ್ ರಿಚ್ ಫರ್ಟಿಲೈಸರ್ ಆಗಿರುತ್ತೆ. ಯಾವುದೇ ಹೂ ಬಿಡುವಂಥ ಗಿಡಗಳಿಗೆ ಪೊಟ್ಯಾಷಿಯಮ್ ಹೆಚ್ಚಾಗಿ ಬೇಕಾಗತ್ತೆ. ಹೂ ಬಿಡಬೇಕು ಅಂದರೆ ಪೊಟ್ಯಾಷಿಯಮ್ ಹೆಚ್ಚಾಗಿ ಬೇಕಾಗತ್ತೆ. ಹಾಗಾಗಿ ನಾನಿವತ್ತು ಒಂದು ಲಿಂಬೆಹಣ್ಣು ಮತ್ತು ಆಲೂಗಡ್ಡೆಯಿಂದ ಯಾವ ರೀತಿ ಫರ್ಟಿಲೈಸರನ್ನು ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಎಷ್ಟೊಂದು ಚೆನ್ನಾಗಿ ಮೊಗ್ಗು ಬಿಡೋಕ್ಕೆ ನಾವು ಪೊಟ್ಯಾಷಿಯಮ್ ರಿಚ್ ಫರ್ಟಿಲೈಸರನ್ನು ಹಾಕಬೇಕಾಗತ್ತೆ. ಈ ಆಲೂಗಡ್ಡೆಯಲ್ಲಿ ಹೇರಳವಾಗಿರುತ್ತೆ ಪೊಟ್ಯಾಷಿಯಮ್, ಮೆಗ್ನೀಷಿಯಮ್ ಎಲ್ಲ. ಹಾಗಾಗಿ ನಾವು ಇದನ್ನು ಹಾಕೋದ್ರಿಂದ ಚೆನ್ನಾಗಿ ಗ್ರೋತ್ ಬರುತ್ತೆ. ಹಾಗೆ ಚೆನ್ನಾಗಿ ಗ್ರೋತ್ ಬಂದಾಗೆ ಚೆನ್ನಾಗಿ ಹೂ ಬಿಡೋಕ್ಕೆ ಸಹಾಯ ಆಗುತ್ತೆ. ಮತ್ತು ನಾವು ಈ ಕಟಿಂಗನ್ನು ಮಾಡ್ತಾ ಇರಬೇಕಾಗತ್ತೆ. ಅಂದರೆ ಹೂವಾಗಿ ಮುಗಿದಿರೋವಂಥ ಕಡ್ಡಿನೆಲ್ಲ ಕಟ್ ಮಾಡ್ತಾ ಬಂದರೆ ಮಾತ್ರ ಅದು ಗಿಡ ಚೆನ್ನಾಗಿ ಚಿಗುರತ್ತೆ. ಬೇಡದೇ ಇರೋ ಕಡ್ಡಿಗಳನ್ನೆಲ್ಲ ಕಟ್ ಮಾಡಿಬಿಡಿ. ಮತ್ತು ಬೇಸಿಗೆಯಲ್ಲಿ ನಾವು ಆದಷ್ಟು ಅದಕ್ಕೆ ಫರ್ಟಿಲೈಸರನ್ನು ಹಾಕ್ತಾ ಇರಬೇಕು, ಮತ್ತು 2 ಹೊತ್ತು ನೀರು ಹಾಕಬೇಕು, ಮತ್ತು ಸ್ಪ್ರೇ ಮಾಡಬೇಕು. ಗಿಡಗಳಿಗೆಲ್ಲ ಸ್ಪ್ರೇ ಮಾಡಿದಾಗ ಗಿಡ ಚೆನ್ನಾಗಿ ನೀರನ್ನಾಗಲಿ ಗೊಬ್ಬರವನ್ನಾಗಲಿ ಬೆಳಕನ್ನಾಗಲಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅಂದರೆ ಧೂಳಿನ ಕಣಗಳು ಎಲೆ ಮೇಲೆ ಬೀಳುತ್ತಲ್ಲ, ಹಾಗಾಗಿ ಅವೆಲ್ಲ ಹೋಗಿ ಫ್ರೆಶ್ ಆಗುತ್ತೆ, ಆ ರಂಧ್ರಗಳು ಓಪನ್ ಆಗುತ್ತೆ. ಹಾಗಾಗಿ ನೀರನ್ನು ಸ್ಪ್ರೇ ಮಾಡ್ತಾ ಬಂದರೆ ಗಿಡಗಳು ಹೆಲ್ದಿಯಾಗಿರುತ್ತೆ ಆದಷ್ಟು. ಮತ್ತು ನೀಮ್ ಆಯಿಲನ್ನು ಸ್ಪ್ರೇ ಮಾಡ್ತಾ ಇರಿ. ಯಾವುದಾದ್ರೂ ಪೆಸ್ಟಿಸೈಡು ಆರ್ಗ್ಯಾನಿಕ್ ಆಗಿ ಯಾವುದಾದ್ರೂ ಸ್ಪ್ರೇ ಮಾಡ್ತಾ ಇರಿ. ಮತ್ತು ಈ ಮಾರ್ಚ್ ತಿಂಗಳಲ್ಲೆಲ್ಲ ನಾವು ಹಾರ್ಡ್ ಪ್ರೂನಿಂಗ್ ಮಾಡಬಾರ್ದು. ಇಷ್ಟೊಳಗಡೆ ನಾವು ಮಾಡ್ಕೊಂಡಿರಬೇಕು. ಇನ್ಮೇಲೆ ನೀವು ಇಷ್ಟೊಳಗೆ ಮಾಡಿಲ್ಲ ಅಂದರೂ ಕೂಡ ಇನ್ಮೇಲೆ ಹಾರ್ಡ್ ಪ್ರೂನಿಂಗ್ ಮಾಡಬೇಡಿ. ಮತ್ತು ಕಟಿಂಗನ್ನು ಹಾಕೋಕ್ಕೂ ಇನ್ಮೇಲೆ ಅಷ್ಟು ಚೆನ್ನಾಗಿ ಬರಲ್ಲ. ಹಾಗಾಗಿ ಕಟಿಂಗನ್ನು ಕೂಡ ಹಾಕೋಕ್ಕೆ ಹೋಗಬೇಡಿ. ಏಪ್ರಿಲ್ ತಿಂಗಳ ನಂತರ ನಾವು ಕಟಿಂಗನ್ನು ಹಾಕ್ಬೋದು. ಅಲ್ಲಿ ವಾತಾವರಣ ಮತ್ತೊಂದು ಸ್ವಲ್ಪ ಚೆನ್ನಾಗಿರುತ್ತೆ, ಗ್ರೋಯಿಂಗ್ ಪೀರಿಯಡ್ ಆಗಿರುತ್ತೆ. ಹಾಗಾಗಿ ಈ ಮಾರ್ಚ್ ತಿಂಗಳಲ್ಲಿ ಯಾವುದೇ ರೀತಿ ಗಾರ್ಡನಿಂಗ್ ಕೆಲಸಗಳನ್ನು ಅಷ್ಟೊಂದು ಮಾಡೋದು ಬೇಡ. ಫರ್ಟಿಲೈಸರನ್ನು ಮತ್ತು ಗೊಬ್ಬರಗಳನ್ನು ಹಾಕ್ತಾ ಬಂದರೆ ಸಾಕಾಗತ್ತೆ. ನೋಡಿ, ನಾನಿಲ್ಲಿ ಲಿಂಬೆಹಣ್ಣನ್ನು ಚೆನ್ನಾಗಿ ಪೀಸಸ್ ಮಾಡಿ 1 ಲೀಟ್ರ್ ನೀರು ಅಥವಾ 2 ಲೀಟ್ರ್ ನೀರು, ನೀವು 1 ಲೀಟ್ರ್ ಮಾಡೋದಾದರೆ 1 ಲಿಂಬೆಹಣ್ಣನ್ನು ಹಾಕಿ. 2 ಲೀಟ್ರಿಗೆ ಹಾಕೋದಾದರೆ ನಾನಿಲ್ಲಿ 2 ಲಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ನೀವು ಫ್ರೆಶ್ ಆಗಿರುವಂಥ ಲಿಂಬೆಹಣ್ಣನ್ನೇ ತೊಗೊಳ್ಬೇಕು ಅಂತೇನಿಲ್ಲ. ಸ್ವಲ್ಪ ಈ ಕೊಳತಾಗಿರುತ್ತಲ್ಲ, ಅದನ್ನಾದರೂ ಕೂಡ ತೊಗೋಬೋದು. ಯಾಕಂದರೆ ಅದರಲ್ಲೂ ಕೂಡ ಕಂಟೆಂಟ್ ಇರುತ್ತೆ. ಹಾಗಾಗಿ ಅದನ್ನು ಕೂಡ ನೀವು ಇದಕ್ಕೆ ಬಳಸ್ಕೋಬೋದು. ಅದನ್ನು ವೇಸ್ಟ್ ಮಾಡೋ ಬದಲು ಆಲೂಗಡ್ಡೆ ಆಗಲಿ ಲಿಂಬೆಹಣ್ಣಾಗಲಿ ಆ ರೀತಿ ಇದನ್ನು ನೀವು ಬಳಸ್ಕೋಬೋದು. ನೋಡಿ, ಇದೆಷ್ಟು ನಾನು ಇದಕ್ಕೆ ಹಾಕ್ತೀನಿ. 2 ಲೀಟ್ರ್ ನೀರನ್ನು ತೊಗೊಂಡಿದ್ದೀನಿ ನಾನಿಲ್ಲಿ. ಹಾಗೆ ಆಲೂಗಡ್ಡೆನೂ ಕೂಡ 2 ತೊಗೊಂಡಿದ್ದೀನಿ. ಲಿಂಬೆಹಣ್ಣಲ್ಲೂ ಕೂಡ ಸಿಟ್ರಿಕ್ ಆ್ಯಸಿಡ್ ಎಲ್ಲ ಇರುತ್ತಲ್ಲ, ಹಾಗಾಗಿ ಬೇರುಗಳಿಗೆ ಫಂಗಸ್ ಆಗದೇ ಇರೋ ಹಾಗೆ ಅದು ತಡೆಯುತ್ತೆ, ಮತ್ತು ಮಣ್ಣನ್ನು ಎಸಿಟಿಕ್ ಆಗಲಿಕ್ಕೆ ಅದು ಸಹಾಯ ಮಾಡುತ್ತೆ. ಹಾಗಾಗಿ ನಾವು ಲಿಂಬೆಹಣ್ಣನ್ನು ಹಾಕೋದ್ರಿಂದ ಫರ್ಟಿಲೈಸರ್ ಮತ್ತಷ್ಟು ಪವರ್ಫುಲ್ ಆಗಿರುತ್ತೆ. ಗಿಡ ಚೆನ್ನಾಗಿ ಗ್ರೋತ್ ಆಗುತ್ತೆ. ನಮ್ಮ ಗುಲಾಬಿ ಗಿಡ, ದಾಸವಾಳ ಗಿಡಕ್ಕೆಲ್ಲ ಎಸಿಟಿಕ್ ಸಾಯಿಲ್ ಬೇಕಾಗತ್ತೆ. ಹಾಗಾಗಿ ಅದನ್ನು ಕೂಡ ನೀವು ಹಾಕಿ. ನಾನಿಲ್ಲಿ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ಹಾಕ್ತೀನಿ, ಈ ರೀತಿ ತುರಿದು. ಅದು ಹಸಿ ಆಲೂಗಡ್ಡೆನೇ ತೊಗೋಬೇಕು, ಬೇಯಿಸಿರೋದು ಬೇಡ. ಇದರಲ್ಲಿ ಸ್ವಲ್ಪ ಕಂಟೆಂಟ್ ಜಾಸ್ತಿ ಇರುತ್ತೆ ಅಂತ. ಹಾಗೆ ಅದನ್ನು ನಾನು ಈ ನೀರಿಗೆ ತುರಿದು ಹಾಕ್ತೀನಿ. ಕೊಚ್ಚಿ ಹಾಕಿದರೆ ಅಷ್ಟೊಂದು ಚೆನ್ನಾಗಿ ಅದು ಅದರೊಳಗೆ ಇರೋ ಕಂಟೆಂಟ್ ಬಿಟ್ಕೊಳ್ಳಲ್ಲ ಅಂತ ತುರಿದು ಹಾಕ್ತೀನಿ. ನಾನು ಸಿಮೆಂಟಿಂದ ಪಾಟ್ ಮಾಡೋದು ಮತ್ತು ಒಂದಷ್ಟು ಗಾರ್ಡನಿಂಗ್ ವಿಡಿಯೋಸ್ಗಳನ್ನು ತುಂಬಾ ಮಾಡಿದ್ದೀನಿ. ಗಾರ್ಡನಿಂಗ್ ಐಡಿಯಾಗಳನ್ನು ಕೂಡ ಮಾಡಿದ್ದೀನಿ. ನೀವು ನನ್ನ ಚಾನಲ್ಗೆ ಹೋದರೆ ಎಲ್ಲವೂ ಸಿಗುತ್ತೆ. ಮತ್ತು ಯಾವುದಾದ್ರೂ ವಿಡಿಯೋ ಸಿಕ್ಕಿಲ್ಲ ಅಂದರೆ ಹೇಳಿ, ನಾನು ಕಮ್ಯುನಿಟಿ ಪೋಸ್ಟಿಗೆ ಹಾಕ್ತೀನಿ, ಇಲ್ಲ ಯಾವುದಾದ್ರೂ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಹಾಕ್ತೀನಿ, ಬೇಕಾದರೆ ಕೇಳಿ. ನೋಡಿ, ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬಿಡ್ತೀನಿ.
ತುರ್ಕೊಬಿಡ್ತೀನಿ. ಹಾಗೆ ಒಂದು ಕಿತ್ತಳೆ ಸಿಪ್ಪೆನೂ ಕೂಡ ಹಾಕ್ತೀನಿ. ಈ ರೀತಿ ಪೀಸಸ್ ಮಾಡಿ ಹಾಕ್ತೀನಿ. ಇದರಲ್ಲೂ ಕೂಡ ಗಿಡಗಳಿಗೆ ಬೇಕಾಗುವಂಥ ಪೋಷಕಾಂಶಗಳು ಇರುತ್ತೆ, ಹಾಗಾಗಿ ಇದನ್ನು ಹಾಕ್ತೀನಿ. ನಾವು ಈ ಫರ್ಟಿಲೈಸರನ್ನು ಒಂದು ವಾರಕ್ಕೊಂದು ಸಾರಿ 15 ದಿವಸಕ್ಕೊಂದು ಸಾರಿ ನಾವು ಹಾಕೋದ್ರಿಂದ ಗಿಡ ಗ್ರೋತ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ನೀವು ಇದನ್ನು ಹಾಕ್ತಾ ಬನ್ನಿ. 15 ದಿವಸಕ್ಕೊಂದು ಸಾರಿ ಹಾಕಿದರೆ ಸಾಕಾಗತ್ತೆ. ಹಾಗೆ ನೋಡಿ, ಇದನ್ನು ನಾವು 3 ದಿವಸ ಇದನ್ನು ಮಿಕ್ಸ್ ಮಾಡಿ ಹಾಗೆ ಇಡಬೇಕಾಗತ್ತೆ. 3 ದಿವಸ 7 ದಿವಸದೊಳಗಡೆ ನಾವು ಇದನ್ನು ಹಾಕಬೇಕು. ಹಾಗಿದ್ದರೆ ಅದರೊಳಗೆ ಒಂದಷ್ಟು ಅದು ಹುಳಿ ಬರುತ್ತಲ್ಲ, ಹಾಗಾಗಿ ಮೈಕ್ರೋಬ್ಸ್ಗಳು ಹೆಚ್ಚಾಗತ್ತೆ. ಈ ರೀತಿ ನಾವು 3 ದಿವಸ 7 ದಿವಸ ಇಟ್ಟಾಗ ಅದರಲ್ಲಿರೋ ಕಂಟೆಂಟು ದ್ವಿಗುಣಗೊಳ್ಳುತ್ತೆ. ಹಾಗಾಗಿ ಈ ರೀತಿ ಮುಚ್ಚಿ ನೆರಳಲ್ಲಿಟ್ಟು ಇದನ್ನು ನಾನು 3 ದಿವಸದ ನಂತರ ನಾನು ಇದನ್ನು ಗಿಡಗಳಿಗೆ ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ಬನ್ನಿ ನೋಡಿ, ಇಲ್ಲಿ 3 ದಿವಸ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಹುಳಿ ಬಂದ ಹಾಗಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕೂಡ ಬಿಟ್ಕೊಂಡಿದೆ. ನಾವು ಇದನ್ನು ಎಲ್ಲ ಗಿಡಗಳಿಗೂ ಇವತ್ತು ಹಾಕ್ಬೋದು. ಹಾಗೆ ನಾವು ಇದನ್ನು ಸೋಸ್ಕೊಂಡು ಹಾಕಿದರೆ ಅದಕ್ಕೆ ಮತ್ತೆ ನಾವು ನೀರನ್ನು ಹಾಕಿ ಮತ್ತೆ ಇಡ್ಬೋದು. ಮತ್ತು 4 ದಿವಸದ ನಂತರ ಬೇರೆ ಗಿಡಗಳಿಗೆ ಹಾಕ್ಬೋದು. ಇದು ತುಂಬ ಆಗಿರಲ್ವಲ್ಲ, ಹಾಗಾಗಿ ನೋಡಿ ನಾನಿಲ್ಲಿ ಒಂದು 5 ಲೀಟರ್ ನೀರನ್ನು ತೊಗೊಂಡಿದ್ದೀನಿ. 5 ಲೀಟರ್ ನೀರಿಗೆ 1 ಲೀಟರ್ ಆಗುವಷ್ಟು ಈ ಲಿಕ್ವಿಡನ್ನು ಹಾಕ್ತೀನಿ. 1:5 ಮಾಡಿದರೆ ಸಾಕಾಗತ್ತೆ. ತುಂಬ ಏನು ನೀರನ್ನು ಹಾಕೋ ಅವಶ್ಯಕತೆ ಇರಲ್ಲ. ಹಾಗೆ ಹಾಕಿ ನೋಡಿ, ನಾನಿಲ್ಲಿ ಸೋಸ್ಕೊಂಡಿಲ್ಲ, ಕೆಳಗಡೆ ನಿಂತ್ಕೊಂಡಿದೆ ಅಂತ ಹಾಗೆ ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ಸೋಸ್ಕೊಳ್ಳಿ, ಮತ್ತು ಅದಕ್ಕೆ ನೀರನ್ನು ಹಾಕಿ ಇಡೀ, ಇಲ್ಲಾಂದರೆ ಕಿಚನ್ ವೇಸ್ಟ್ಗೆ ಹಾಕಿ. ಅದನ್ನು ಆಲೂಗಡ್ಡೆ ಸ್ಮ್ಯಾಶ್ ಮಾಡಿರೋದೆಲ್ಲ ಇರುತ್ತಲ್ಲ, ಹಾಗಾಗಿ ಅದನ್ನು ನೀವು ಕಿಚನ್ ವೇಸ್ಟಿಗೂ ಹಾಕ್ಕೋಬೋದು. ಇಲ್ಲ ಅಂದರೆ ಅದಕ್ಕೆ ನೀರನ್ನು ಹಾಕಿ ಇನ್ನೊಂದು ವಾರ ಬಿಟ್ಟು ಮತ್ತೊಂದಷ್ಟು ಗಿಡಗಳಿಗೆ ಹಾಕ್ಬೋದು. ನೋಡಿ ಈ ರೀತಿ ಲಿಕ್ವಿಡನ್ನು ಮಾಡಿ ನಾನು ಎಲ್ಲ ಗಿಡಗಳಿಗೂ ಹಾಕ್ಬೋದು. ನಾವು ಇಲ್ಲಿ ತರಕಾರಿ ಗಿಡ ಮತ್ತು ಲಿಂಬೆ ಗಿಡ ಮತ್ತು ಯಾವುದಾದ್ರೂ ಹಣ್ಣಿನ ಗಿಡ ಇದ್ದರೆ ಅದಕ್ಕೂ ಹಾಕಿ, ಇಲ್ಲ ಅಂದರೆ ನಿಮ್ಮ ಸೇವಂತಿಗೆ ಗಿಡ, ಎಲ್ಲ ಗಿಡಗಳಿಗೂ ಹಾಕ್ಬೋದು. ಇದನ್ನು ನಾವು ಗುಲಾಬಿ ಗಿಡಕ್ಕೆ ದಾಸವಾಳ ಗಿಡಕ್ಕೆ ಹಾಕೋದ್ರಿಂದ ಒಳ್ಳೆ ಗ್ರೋತ್ ಬರುತ್ತೆ. ನೋಡಿ, ಒಂದು ಪಾಟಿನ ಸೈಜ್ ನೋಡಿಕೊಂಡು, ಗಿಡದ ಸೈಜ್ ನೋಡಿಕೊಂಡು ಒಂದು 250 ml ಆಗುವಷ್ಟು ಹಾಕಿ. ನೋಡಿ ಈ ರೀತಿ ಇಷ್ಟು ಹಾಕಿದರೆ ಸಾಕು. ನಾನು ಇದರಲ್ಲಿ 2 ಪಾಟಿಗೆ ಹಾಕ್ತೀನಿ, ಒಂದು ದೊಡ್ಡ ಪಾಟಿಗೆ, ಒಂದು ಸಣ್ಣ ಪಾಟಿಗೆ. ಇದು 12 ಇಂಚ್ ಪಾಟಿಗೆಲ್ಲ ಇಷ್ಟು ಹಾಕಿದರೆ ಸಾಕಾಗತ್ತೆ. ನೋಡಿ ಇಷ್ಟು ಹಾಕಿದರೆ ಸಾಕು. ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಅಂತ ನೋಡಿ. ಇದು ಕೂಡ ಎಷ್ಟು ದೊಡ್ಡ ಸೈಜಲ್ಲಿ, ಇದು ನಾನು ನರ್ಸರಿಯಿಂದ ತಂದಿರೋದು. ಇಷ್ಟು ದೊಡ್ಡ ಸೈಜಲ್ಲಿ ಹೂ ಬಿಡ್ತಾ ಇದೆ. ಹಾಗೆ ನೋಡಿ, ನಾನು ಕಟಿಂಗ್ ಹಾಕಿ ತೋರಿಸಿದ್ನಲ್ಲ, ನೋಡಿ ಇದು ಈಗ ಮೊಗ್ಗು ಬಿಟ್ಟಿದೆ. ನಾನು 1.5 ತಿಂಗಳ ಆಗಿರ್ಬೋದು ಮೊಗ್ಗು ಬಿಟ್ಟಿದೆ. ನೋಡಿ, ನಾನು ಪ್ಲಾಸ್ಟಿಕ್ ಕವರ್ ಹಾಕಿಟ್ಟಿದ್ನಲ್ಲ, ಅದು ಚೆನ್ನಾಗಿ ಗ್ರೋತ್ ಆಗಿದೆ. ಅದಕ್ಕೂ ಕೂಡ ಸಣ್ಣ ಪಾಟ್ ಆಗಿರೋದ್ರಿಂದ ಸ್ವಲ್ಪ ಹಾಕ್ತೀನಿ. ಮೊಗ್ಗು ಬಿಟ್ಟಿದೆ. ಈಗ ಫರ್ಟಿಲೈಸರನ್ನು ಹಾಕ್ಬೋದು. ಇನ್ಮೇಲೆ ನಾವು ಇದನ್ನು ರೀಪಾಟಿಂಗ್ ಮಾಡ್ಬೋದು. ಹಾಗೆ ನಾನು ನೀರ್ಸೊಣೆ ಗಿಡಕ್ಕೂ ಈ ಫರ್ಟಿಲೈಸರನ್ನು ಹಾಕ್ತೀನಿ. ಯಾಕಂದರೆ ನೀರ್ಸೊಣೆ ಗಿಡಕ್ಕೆ ಎಲ್ಲ ಫರ್ಟಿಲೈಸರನ್ನು ಹಾಕೋಕ್ಕಾಗಲ್ಲ, ತುಂಬ ಸೂಕ್ಷ್ಮವಾಗಿರುತ್ತೆ. ನೋಡಿ, ಮಲ್ಲಿಗೆ ಗಿಡ ಎಷ್ಟು ಚೆನ್ನಾಗಿ ಚಿಗುರು ಬರ್ತಾ ಇದೆ. ಇದರ ಆರೈಕೆನ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ನೀವು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ, ಎಷ್ಟು ಚೆನ್ನಾಗಿ ಚಿಗುರು ಬರ್ತಾ ಇದೆ ಅಂತ ನೋಡಿ. ಇನ್ಮೇಲೆ ಮತ್ತೆ ಅದನ್ನು ಪಿಂಚಿಂಗ್ ಮಾಡಿದರೆ ಮತ್ತೆ ಚಿಗುರುಗಳು ಬಂದು ಏಪ್ರಿಲ್ ಅಷ್ಟೊತ್ತಿಗೆ ಬುಷಿಯಾಗಿ ಬರುತ್ತೆ. ಮೊಗ್ಗು ಬಿಡೋ ಟೈಮಲ್ಲಿ ಅದನ್ನು ಪಿಂಚಿಂಗ್ ಮಾಡಬಾರ್ದು. ಹಾಗೆ ನಿತ್ಯ ಪುಷ್ಪ ಇವಕ್ಕೆಲ್ಲ ನಾನು ಪಾಟಿನ ಸೈಜ್ ನೋಡಿಕೊಂಡು ಗಿಡಗಳಿಗೆ ಹಾಕ್ತೀನಿ. ನಾವು ಈಗ 15 ದಿವಸದ ಹಿಂದೆ ರಿಪಾಟಿಂಗ್ ಮಾಡಿರೋವಂಥ ದಾಸವಾಳ ಗಿಡ, ಗುಲಾಬಿ ಗಿಡ, ಅವಕ್ಕೆಲ್ಲ ನಾವು ಇದನ್ನು ಈಗ ಹಾಕ್ಬೋದು. ಈ ಫರ್ಟಿಲೈಸರನ್ನು ಮಾಡಿ ಹಾಕಿ ನೋಡಿ, ಆಮೇಲೆ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಇನ್ನೇನಾದರೂ ಮರೆತರೆ ಮುಂದಿನ ವಿಡಿಯೋದಲ್ಲಿ